ಸೌಜನ್ಯ ಹೋರಾಟದ ಒಂದು ಇತ್ತೀಚಿನ ಬೆಳವಣಿಗೆಗಳನ್ನು ಗಮನಿಸಿದಾಗ ಒಂದು ಸತ್ಯವಂತ ಹೋರಾಟಗಾರರನ್ನು ತೇಜೋವಧೆಗೊಳಿಸುವಂಥ ಒಂದು ಬಲವಾದ ಷಡ್ಯಂತ್ರ ನಡೀತಾ ಇದೆ. ಇದರ ಒಂದು ಭಾಗವಾಗಿ ಈಗಾಗಲೇ ನಾವು ಗಮನಿಸ್ತಾ ಇದ್ದೇವೆ. ಮಹೇಶ್ ಶೆಟ್ಟಿ ತಿಮರೋಡಿಯವರು ಒಬ್ಬ ಸನಾತನ ಸಂತ ಅಂತ ನಾನು ಅವರನ್ನು ಸಂಬೋಧನೆ ಮಾಡ್ತಾ ಇದ್ದೇನೆ. ಪ್ರತಿ ಮಾತಿನಲ್ಲೂ ಕೂಡ ಸತ್ಯವನ್ನೇ ಪ್ರತಿಪಾದಿಸತಕ್ಕಂತಹ ಹಾಗೂ ಸಮಾಜದ ಈ ಒಂದು ಹುಡುಕುಗಳಿಗೆ ಕನ್ನಡಿಯನ್ನು ಹಿಡಿಯುವಂಥ ಕೆಲಸವನ್ನು ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಮಾಡ್ತಾ ಇದ್ದಾರೆ. ಅವರು ಯಾವುದೇ ಒಂದು ವೇದಿಕೆಯಲ್ಲಿ ನಿಂತು ಮಾತಾಡಬೇಕಾದ್ರೆ ಪೂರ್ವ ತಯಾರಿಗಳನ್ನು ಮಾಡುವುದಿಲ್ಲ. ಅವರು ಒಬ್ಬ ನಿರಂತರವಾಗಿ ನಿರರ್ಗಳವಾಗಿ ಸತ್ಯವನ್ನೇ ಹೇಳುವಂತಹ ಅವರ ಶೈಲಿ ಒಂದು ರೀತಿಯಲ್ಲಿ ವಿಭಿನ್ನವಾಗಿ ಈಗಿನ ಸಮಾಜಕ್ಕೆ ಬೇಕಾದಂತಹ ಮಾತನ್ನು ಅವರು ಆಡ್ತಾ ಇದ್ದಾರೆ. ಆಕ್ರೋಶದಲ್ಲಿ ಒಂದೆರಡು ಮಾತುಗಳು ಅವರ ಬಾಯಿಂದ ಬಂದಿರ್ಬೋದು, ಆದರೆ ಅದು 13-14 ವರ್ಷಗಳಿಂದ ಹೋರಾಟ ಮಾಡಿ ಅನುಭವಿಸಿದಂಥ ನೋವಿನ ನುಡಿಗಳು ಅಂತೇಳಿ ಅದನ್ನು ನಾವೆಲ್ಲ ಭಾವಿಸ್ತೇವೆ. ಆದರೆ ಓರ್ವ ವ್ಯಕ್ತಿ ನಿರಂತರವಾಗಿ ಒಂದು ಹೆಣ್ಣು ಮಗಳ ನ್ಯಾಯಕ್ಕಾಗಿ ಹೋರಾಟವನ್ನು ಮಾಡ್ತಾ ಇಲ್ಲ. ಪದೇ ಪದೇ ಅವರು ಉಚ್ಚರಿಸುವಂತಹ ಮಾತು ಒಂದೇ: ಇಡೀ ಸಮಾಜದ ಏಳಿಗೆಗಾಗಿ ಈ ಸೌಜನ್ಯ ಹೋರಾಟವನ್ನು ನಾವು ಮುನ್ನಡೆಸಿಕೊಂಡು ಹೋಗ್ತಾ ಇದ್ದೇವೆ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದರು. ಅದೇ ರೀತಿ ಅವರ ಪ್ರೇರಣೆಯಿಂದ ನಮ್ಮಂಥ ಅನೇಕ ಹೋರಾಟಗಾರರು ಈ ಹೋರಾಟಕ್ಕೆ ಕೈ ಜೋಡಿಸಿದರು. ಬಹಳಷ್ಟು ಮಂದಿ ದಿಟ್ಟ ತಾಯಂದಿರು ಈ ಹೋರಾಟಕ್ಕೆ ಕೈಯನ್ನು ಜೋಡಿಸಿರುವಂಥದ್ದು ಬಹಳ ಒಂದು ಸಂತೋಷದ ವಿಷಯ. ಯಾಕೆಂತೇಳಿದರೆ, ಹೆಣ್ಣು ಮಕ್ಕಳು ಹೆಚ್ಚಾಗಿ ಈ ಹೋರಾಟದಲ್ಲಿ ಗುರುತಿಸಿಕೊಂಡಾಗ ಹೆಣ್ಣು ಈ ದೇಶದ ಕಣ್ಣು ಎನ್ನುವ ಭಾವನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಒಂದು ಸುಭದ್ರವಾದಂಥ ಕಾನೂನಿನ ವ್ಯವಸ್ಥೆ, ಅದೇ ರೀತಿ ಪ್ರತಿಯೊಬ್ಬ ಜನಸಾಮಾನ್ಯನಿಗೂ ಕೂಡ ಕಾನೂನಿನಲ್ಲಿ ಒಂದು ರಕ್ಷಣೆಯನ್ನು ಸಿಗಬೇಕು, ಈ ಭ್ರಷ್ಟ ವ್ಯವಸ್ಥೆ ತೊಲಗಬೇಕು ಎನ್ನುವ ನಿಟ್ಟಿನಲ್ಲಿ ಈ ಸೌಜನ್ಯ ಹೋರಾಟವನ್ನು ಮುನ್ನಡೆಸಿಕೊಂಡು ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಕೆಲವೊಂದಷ್ಟು ಹೆಣ್ಣು ಮಕ್ಕಳ ಬಗ್ಗೆ ಅಪಪ್ರಚಾರಗಳು, ತೇಜೋವಧೆಗಳನ್ನು ಮಾಡುವುದನ್ನು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸ್ತಾ ಇದ್ದೇವೆ. ಇದು ಬಹಳ ಒಂದು ಮುಂದಿನ ಪೀಳಿಗೆಗೆ ಇದು ಒಂಥರ ಮಾರಕವಾಗಿರುವಂತೆ ಭಾಸವಾಗ್ತಾ ಇದೆ. ಉದಾಹರಣೆಗೆ ಗಮನಿಸಿ, ಓರ್ವ ಅಮಾಯಕನನ್ನು ಸೌಜನ್ಯಳ ರೇಪ್ ಆ್ಯಂಡ್ ಮರ್ಡರ್ ಕೇಸಿನಲ್ಲಿ ಫಿಟ್ ಮಾಡುವಂಥ ಕೆಲಸ, ಕಾನೂನಿನ ಕುಣಿಕೆಗೆ ಸಿಕ್ಕಿಸುವಂಥ ಹರಸಾಹಸವನ್ನು ಪಟ್ಟರೂ ಕೂಡ, ಆದರೆ ಆ ನ್ಯಾಯದೇವತೆಯ ಎದುರಲ್ಲಿ ಅವರು ಶರಣಾಗಲೇಬೇಕಾಯಿತು. ಸತ್ಯ ಇವತ್ತಲ್ಲ ನಾಳೆ, ಆದರೆ ಸತ್ಯವಂತರಿಗೆ ಕಷ್ಟ ನಿರಂತರವಾಗಿ ಬರ್ತದೆ. ಯಾಕೆಂತೇಳಿದರೆ, ಸತ್ಯ ಹರಿಶ್ಚಂದ್ರ ಸತ್ಯಕ್ಕಾಗಿ ತನ್ನ ಎಲ್ಲವನ್ನು ತ್ಯಾಗ ಮಾಡುವಂಥ ಒಂದು ಸ್ಥಿತಿ ಬಂದಿತ್ತು. ಆದರೂ ಕೂಡ ಅವನು ಸತ್ಯವನ್ನು ಬಿಡದೇ ಇರುವಾಗ ಕೊನೆಗೆ ಗೆದ್ದಿರುವಂಥದ್ದು ಸತ್ಯ ಹರಿಶ್ಚಂದ್ರನಲ್ಲ, ಸತ್ಯ ಹರಿಶ್ಚಂದ್ರನ ಸತ್ಯ. ಅದೇ ರೀತಿ ಮಹೇಶ್ ಶೆಟ್ಟಿ ತಿಮರೋಡಿಯವರ ಹೋರಾಟ ಗೆಲ್ಲುವುದಲ್ಲ, ಮಹೇಶ್ ಶೆಟ್ಟಿ ತಿಮರೋಡಿಯವರು ಗೆಲ್ಲುವುದಲ್ಲ, ಈ ಹೋರಾಟ ಗೆದ್ದದ್ದೇ ಆದರೆ ಇಡೀ ಭಾರತದ ಜನಸಾಮಾನ್ಯ ಪ್ರಜೆಗಳು ಗೆಲ್ತೇವೆ ಎನ್ನುವಂಥ ಭಾವನೆ ನಮ್ಮಲ್ಲಿ ಇದ್ದಾಗ ಆ ಹೋರಾಟದಲ್ಲಿ ಬದ್ಧತೆ ಕಂಡುಬರುತ್ತದೆ. ಇಂಥ ಒಂದು ಹೋರಾಟಕ್ಕೆ ನಿರಂತರವಾಗಿ ಕೈ ಜೋಡಿಸುವಂಥ ಹೆಣ್ಣು ಮಕ್ಕಳ ಬಗ್ಗೆ ತೇಜೋವಧೆಗಳನ್ನು ಗೊಳಿಸುವಾಗ ಬಹಳಷ್ಟು ನೋವಾಗ್ತದೆ. ಉದಾಹರಣೆಗೆ, ವಿಜಯ ಎನ್ನುವಂತಹ ನಾರಾವಿಯ ಓರ್ವ ತಾಯಿಯನ್ನು ಬಹಳಷ್ಟು ನಿಂದನಾತ್ಮಕವಾಗಿ ಪೋಸ್ಟುಗಳನ್ನು ಮಾಡುವ ಮುಖೇನವಾಗಿ ಅವರನ್ನು ತೇಜೋವಧೆಗೊಳಿಸಲಾಗ್ತಾ ಇದೆ. ಇದು ಬಹಳಷ್ಟು ನೋವಿನ ಒಂದು ಸಂಗತಿ. ಯಾಕೆಂತ ಹೇಳಿದರೆ, ಆ ತಾಯಿ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿದಂತಹ ಅವರ ಬಗ್ಗೆ ಈ ರೀತಿಯ ತೇಜೋವಧೆಗಳನ್ನು ಗೊಳಿಸುವುದು ತಪ್ಪು. ಏನೇ ಇದ್ರೂ ಕೂಡ ನೇರವಾಗಿ ಅವರು ಹೇಳಿರುವಂಥ ಏನಾದರೂ ತಪ್ಪುಗಳಿದ್ದಲ್ಲಿ ಅದನ್ನು ನೇರವಾಗಿ ಪ್ರಶ್ನೆ ಮಾಡ್ಬೋದು. ಯಾಕೆಂತ ಹೇಳಿದರೆ, ಅದಕ್ಕೆ ದಾಖಲೆ ಸಹಿತವಾಗಿ ಅವರನ್ನು ಪ್ರಶ್ನೆ ಮಾಡುವಂಥದ್ದು ಸಮಾಜದಲ್ಲಿರುವಂತಹ ನಮಗೆ ಕಾನೂನುಬದ್ಧ ವ್ಯವಸ್ಥೆಗಳಿವೆ. ಅದು ಬಿಟ್ಟು ಸುಳ್ಳು ಕೇಸುಗಳನ್ನು ಹಾಕುವಂಥದ್ದು, ತೇಜೋವಧೆಯನ್ನು ಮಾಡುವಂಥದ್ದು. ಮೊನ್ನೆ ಸಂಚಾರಿ ಸಂತೋಷ್ ಅವರನ್ನು ಕಾನೂನು ಉಲ್ಲಂಘನೆ ಎನ್ನುವಂಥ ರೀತಿಯಲ್ಲಿ, ಕಾನೂನಿಗೆ ನಾವು ಗೌರವವನ್ನು ಕೊಡಲೇಬೇಕು. ಅವರು ಈಗ ಬಂಧನದಲ್ಲಿದ್ದಾರೆ. ಆದರೂ
ಕೂಡ ಅವರು ಹೇಳಿರುವಂಥ ಮಾತು ಏನು ಅಂತ ಹೇಳಿದರೆ, ಕಾನೂನುಬದ್ಧ ವ್ಯವಸ್ಥೆಯಲ್ಲಿ ಇರಬೇಕು, ಯಾವುದೇ ಸಂಘ ಸಂಸ್ಥೆ ಯಾವುದು ಕೂಡ ಕಾನೂನುಬದ್ಧ ವ್ಯವಸ್ಥೆಯಲ್ಲಿ ಇರಬೇಕು ಎನ್ನುವ ನೆಲೆಯಲ್ಲಿ ಅವರು ಹೇಳಿದರು. ಆದರೆ ಅವರು ದಾಖಲೆಗಳನ್ನು ಇಟ್ಟುಕೊಂಡೇ ಮಾತಾಡಿರುವಂಥದ್ದು ಎನ್ನುವಂಥದ್ದು ನಮ್ಮೆಲ್ಲರ ಭಾವನೆ ಹಾಗೂ ಹೌದು ಕೂಡ. ಆದರೆ ಅವರು ಏನೋ ಒಂದು ಕಾನೂನು ಉಲ್ಲಂಘನೆಯನ್ನು ಮಾಡಿದ್ದಾರೆ ಎನ್ನುವ ನಿಟ್ಟಿನಲ್ಲಿ ಅವರಿಗೆ ಈಗ ಶಿಕ್ಷೆಯನ್ನು ಅನುಭವಿಸುವಂಥ ಸ್ಥಿತಿ ಬಂದಿದೆ. ಆದರೆ ಅವರು ಏನು ಅವರ ಸ್ವಂತಕ್ಕಾಗಿ ಹೋರಾಟವನ್ನು ಮಾಡಿರುವಂಥದ್ದಲ್ಲ. ಜನಸಾಮಾನ್ಯರ ಧ್ವನಿಯಾಗಿ ಇರುವಂಥ ವಾಸ್ತವಿಕ ಸತ್ಯಗಳನ್ನು ಸಮಾಜಕ್ಕೆ ತಿಳಿಸುವಂಥ ಕೆಲಸವನ್ನು ಸಂಚಾರಿ ಸಂತೋಷ್ ಅವರು ಮಾಡಿದ್ದಾರೆ. ಅವರ ಎಲ್ಲರ ಬೆನ್ನಿಗೆ ಸೌಜನ್ಯ ಹೋರಾಟಗಾರರಾಗಿ ನಾವೆಲ್ಲರೂ ಇದ್ದೇವೆ. ಆದರೆ ಮುಂದಿನ ದಿನಗಳಲ್ಲಿ ಎಲ್ಲ ಜನಸಾಮಾನ್ಯ ವ್ಯಕ್ತಿಗಳು ಸತ್ಯದ ಪರವಾಗಿ ಪ್ರತಿಯೊಂದು ವಿಚಾರವನ್ನು ತಿಳಿದುಕೊಂಡು ನಾವು ಮುಂದೆ ಅಡಿಯನ್ನು ಇಡಬೇಕು. ಅದೇ ರೀತಿ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಒಬ್ಬ ಈಗಿನ ಪ್ರಸ್ತುತ ಸಮಾಜದ ನಿಜವಾದ ಸಂತ ಅಂತ ಹೇಳಿದರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅಂತ ಒಬ್ಬ ಹೋರಾಟಗಾರ. ಅದು ಎಲ್ಲಿ ಬೇಕಾದರೂ ಹೇಳುವಂಥ ಧೈರ್ಯ, ಸೌಜನ್ಯಳ ನ್ಯಾಯದ ಪರವಾಗಿ ಹೋರಾಡುವ ಒಬ್ಬ ಸಾಮಾಜಿಕ ಕಳಕಳಿ ಇರುವಂಥ ಹೋರಾಟಗಾರನಾಗಿ ನಾನು ಹೇಳಲಿಕ್ಕೆ ನನಗೆ ಧೈರ್ಯವಾಗಿ ನಾನು ಹೇಳಬಲ್ಲೆ. ಯಾಕೆಂತ ಹೇಳಿದರೆ ಅವರಲ್ಲಿರುವಂತಹ ಸತ್ಯದ ಬದ್ಧತೆ ಹಾಗೂ ಅವರ ನುಡಿ ಹಾಗೂ ನಡೆ ಎಲ್ಲವೂ ಕೂಡ ಪಾರದರ್ಶಕವಾಗಿ ಇರುವಂಥ ಓರ್ವ ವ್ಯಕ್ತಿ ಅಂತ ಹೇಳಿದರೆ, ಪ್ರಸ್ತುತ ಈಗಿನ ಸಮಾಜದಲ್ಲಿ ಈ ರೀತಿಯ ಹೋರಾಟಗಾರರು ಇನ್ನಷ್ಟು ಜನ ಹುಟ್ಟಿ ಬರಬೇಕು. ಈ ಒಂದು ಪ್ರೇರಣೆ ನಮ್ಮನ್ನೆಲ್ಲ ಈ ಹೋರಾಟಕ್ಕೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ವ್ಯಕ್ತಿತ್ವ ಹಾಗೂ ಈ ಹೋರಾಟದ ಹಿಂದೆ ಬಹಳಷ್ಟು ಜನ ಇದ್ದಾರೆ. ಅದೇ ರೀತಿ ಕಾನೂನಾತ್ಮಕವಾಗಿ ಈಗ ಮಾಹಿತಿಗಳನ್ನು ಕಲೆ ಹಾಕುವ ಮುಖೇನವಾಗಿ ದಾಖಲೆ ಸಮೇತ ಜನರ ಮುಂದೆ ಇಡುವಂತಹ ಜಯಂತ್ ಟಿ ಅವರು ಇರ್ಬೋದು, ಆ ಎಲ್ಲ ದಾಖಲೆಗಳನ್ನು ಹಾಗೂ ವಿಚಾರಗಳನ್ನು ಕಾನೂನಿನ ಅಡಿಯಲ್ಲಿ ಯಾವ ರೀತಿ ಬರುತ್ತದೆ ಎನ್ನುವಂಥ ನೆಲೆಯಲ್ಲಿ ಮಾತಾಡುವಂಥ ಗಿರೀಶ್ ಮಟ್ಟಣ್ಣ ಅವರು ಇರ್ಬೋದು, ತುಳುನಾಡಿನ ದೇವರ ಬಗ್ಗೆ ಚಿಂತಕರಾಗಿ ಮಾತಾಡತಕ್ಕಂತಹ ಅನುಭವಿ ತಮ್ಮಣ್ಣ ಶೆಟ್ರು ಅವರು ಇರ್ಬೋದು, ಸಾಮಾಜಿಕ ಹೋರಾಟಗಾರ್ತಿಯಾಗಿರತಕ್ಕಂತಹ ಶಶಿಕಲಾ ಶೆಟ್ಟಿ ಅವರು ಇರ್ಬೋದು, ಅದೇ ರೀತಿ ನಮ್ಮ ಪ್ರಸನ್ನ ರವಿ ಅವರು ಇರ್ಬೋದು. ಇವರೆಲ್ಲರೂ ಕೂಡಿಕೊಂಡು ಈ ಹೋರಾಟ ಒಂದು ಬಹಳಷ್ಟು ಉತ್ತಮ ರೀತಿಯಲ್ಲಿ ಸಾಗ್ತಾ ಇದೆ. ಯಾರು ಕೂಡ ಜನ ಗೊಂದಲವನ್ನು ಸೃಷ್ಟಿ ಮಾಡುವವರು ಇದ್ರೂ ಕೂಡ ಧೃತಿಗಿಡುವಂಥ ಅವಶ್ಯಕತೆ ಇಲ್ಲ. ಯಾಕೆಂತ ಹೇಳಿದರೆ ಇದರಲ್ಲಿ ಸತ್ಯ ಎನ್ನುವಂಥದ್ದು ಇಂದಲ್ಲ ನಾಳೆ ಸತ್ಯ ಹೊರಗಡೆ ಬರಲೇಬೇಕು. ಸತ್ಯ ಹಾಗೂ ಮಿಥ್ಯದ ನಡುವೆ ನಡೆಯುವಂಥ ಯುದ್ಧ ಇದು ಯಾವುದೇ ವ್ಯಕ್ತಿಗಳ ಮಧ್ಯೆ ನಡೆಯುವಂಥ ಯುದ್ಧ ಅಲ್ಲ. ಇದು ಸತ್ಯ ಹಾಗೂ ಮಿಥ್ಯಗಳ ಮಧ್ಯೆ ನಡೆಯುವಂತಹ ಒಂದು ಯುದ್ಧ. ಇದರಲ್ಲಿ ಕೊನೆಗೆ ಸತ್ಯ ಹರಿಶ್ಚಂದ್ರ ಯಾವ ರೀತಿ ಸತ್ಯದ ಮುಖೇನವಾಗಿ ಎಲ್ಲವನ್ನ ಕಳೆದುಕೊಂಡ, ಆದರೆ ಕೊನೆಗೆ ಗೆದ್ದಿರುವುದಂತೂ ಸತ್ಯವೇ. ಅವನು ಕಳೆದುಕೊಂಡಿರತಕ್ಕಂಥ ಎಲ್ಲ ಸಂಪತ್ತನ್ನು ಪುನಃ ಪಡೆಯುವಂಥ ಸ್ಥಿತಿ ಅವನಿಗೆ ಶ್ರೀದೇವರು ಒದಗಿಸಿದರು. ಅದೇ ರೀತಿ ಮುಂದೊಂದು ದಿನ ಅಣ್ಣಪ್ಪ ಮಂಜುನಾಥನ ಸತ್ಯದಿಂದ, ತುಳುನಾಡಿನ ದೇವರ ಶಕ್ತಿಗಳಿಂದ ಸತ್ಯವೇ ಗೆಲ್ಲುತ್ತದೆ ಎನ್ನುವಂಥ ನಂಬಿಕೆಯೊಂದಿಗೆ ಜಸ್ಟಿಸ್ ಫಾರ್ ಸೌಜನ್ಯ ಸತ್ಯಮೇವ ಜಯತೆ.